ಯಾವ ರಾಶಿಗೆ ಯಾವ ಹರಳು ಅದೃಷ್ಟ ತರಬಲ್ಲದು? ರಾಶಿವಾರು ಹರಳುಗಳ ವಿವರ ಹೊಸ ವರ್ಷಕ್ಕೆ ಗಿಫ್ಟ್ ಕೊಡುವವರಿಗೆ ಇದು ಗೊತ್ತಿರಲಿ. ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ಶಾಂತಿಗಾಗಿ ಹರಳುಗಳನ್ನು ಧರಿಸಲಾಗುತ್ತದೆ. ಜನರು ತಮ್ಮ ರಾಶಿಚಕ್ರ ಚಿಹ್ನೆಯ ಪ್ರಕಾರ ರತ್ನದ ಕಲ್ಲುಗಳನ್ನು ಧರಿಸಿದರೆ ಏನೆಲ್ಲ ಅದೃಷ್ಟ ಹಾಗೂ ಶುಭ ಫಲಗಳಿವೆ ಎಂಬುದನ್ನು ತಿಳಿಯಿರಿ. ಯಾವ ರಾಶಿಯವರಿಗೆ ಯಾವ ಹರಳು ಸೂಕ್ತವಾಗುತ್ತದೆ ಎಂಬುದನ್ನು ಇಲ್ಲಿ ವಿವರಿಸಲಾಗಿದೆ. ಅದೃಷ್ಟದ ಹರಳುಗಳು. ಜ್ಯೋತಿಷ್ಯದ ಪ್ರಕಾರ ಗ್ರಹಗಳ ಶಾಂತಿಗಾಗಿ ರತ್ನದ ಕಲ್ಲುಗಳನ್ನು ಧರಿಸಲಾಗುತ್ತದೆ. ಜನರು ತಮ್ಮ ರಾಶಿಚಕ್ರ ಚಿಹ್ನೆಯ ಪ್ರಕಾರ ಹರಳುಗಳನ್ನು ಧರಿಸಿದರೆ ಅದೃಷ್ಟ ಹೆಚ್ಚಾಗುತ್ತದೆ. ಆದರೂ ನಿಮ್ಮ ರಾಶಿಚಕ್ರ ಚಿಹ್ನೆ ಅಥವಾ ನಿಮ್ಮ ಜಾತಕದ ಪ್ರಕಾರ ಸರಿಯಾದ ಹರಳುಗಳನ್ನು ಯಾವಾಗಲೂ ಧರಿಸಬೇಕು ಎಂದು ಜ್ಯೋತಿಷ್ಯದಲ್ಲಿ ಸೂಚಿಸಲಾಗಿದೆ. ಹರಳುಗಳನ್ನು ತಪ್ಪಾಗಿ ಧರಿಸಿದರೆ ನಷ್ಟವನ್ನು ಸಹ ಅನುಭವಿಸಬೇಕಾಗಬಹುದು. ರಾಶಿಚಕ್ರ ಚಿಹ್ನೆಯ ಪ್ರಕಾರ ಯಾವ ರಾಶಿಯವರು ಯಾವ ಹರಳುಗಳನ್ನು ಧರಿಸಬೇಕು ಎಂಬುದನ್ನು ತಿಳಿಯೋಣ. ಮೇಷರಾಶಿ. ಮೇಷರಾಶಿಯವರ ಅಧಿಪತಿ ಮಂಗಳ ಗ್ರಹ. ಆದ್ದರಿಂದ ಈ ರಾಶಿಯ ಜನರು ಹವಳವನ್ನು ಧರಿಸಲು ಸೂಚಿಸಲಾಗಿದೆ. ವೃಷಭ ರಾಶಿ. ವೃಷಭ ರಾಶಿ ಚಕ್ರ ಚಿಹ್ನೆಯ ಅಧಿಪತಿಯನ್ನು ಶುಕ್ರ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಯ ಜನರು ವಜ್ರಗಳನ್ನು ಧರಿಸಲು ಸೂಚಿಸಲಾಗುತ್ತದೆ. ಮಿಥುನ ರಾಶಿ. ಈ ರಾಶಿಚಕ್ರ ಚಿಹ್ನೆಗಳ ಅಧಿಪತಿ ಬುಧ ಗ್ರಹ. ಆದ್ದರಿಂದ ಅವರು ಹಸಿರು ಪಚ್ಚೆ ಹರಳುಗಳನ್ನು ಧರಿಸಲು ಸೂಚಿಸಲಾಗಿದೆ. ಕಟಕ ರಾಶಿ. ಕಟಕ ರಾಶಿಯ ಅಧಿಪತಿ ಚಂದ್ರ. ಆದ್ದರಿಂದ ಈ ರಾಶಿಯವರು ಮುತ್ತುಗಳನ್ನು ಧರಿಸಲು ಸೂಚಿಸಲಾಗಿದೆ. ಸಿಂಹರಾಶಿ. ಸಿಂಹರಾಶಿ ಚಕ್ರ ಚಿಹ್ನೆಗಳ ಅಧಿಪತಿ ಸೂರ್ಯಗ್ರಹ. ಆದ್ದರಿಂದ ಮಾಣಿಕ್ಯವನ್ನು ಧರಿಸಲು ಸಲಹೆ ನೀಡಲಾಗುತ್ತದೆ. ಕನ್ಯಾ ರಾಶಿ. ಈ ರಾಶಿಚಕ್ರ ಚಿಹ್ನೆಗಳ ಅಧಿಪತಿ ಬುಧ ಗ್ರಹ. ಆದ್ದರಿಂದ ಇವರು ಹಸಿರು ಪಚ್ಚೆ ಧರಿಸಲು ಸೂಚಿಸಲಾಗಿದೆ. ತುಲಾರಾಶಿ. ತುಲಾರಾಶಿ ಚಕ್ರ ಚಿಹ್ನೆಗಳ ಅಧಿಪತಿ ಶುಕ್ರ ಗ್ರಹ. ಅಂತಹ ಪರಿಸ್ಥಿತಿಯಲ್ಲಿ ವಜ್ರಗಳನ್ನು ಧರಿಸಲು ಅವರಿಗೆ ಸೂಚಿಸಲಾಗಿದೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಅಧಿಪತಿ ಮಂಗಳ. ಕೆಂಪು ಹವಳವನ್ನು ಧರಿಸಲು ಸೂಚಿಸಬೇಕು. ಧನುರಾಶಿ. ಈ ರಾಶಿಚಕ್ರದ ಅಧಿಪತಿ ಗುರು. ಆದ್ದರಿಂದ ಅವರು ಹಳದಿ ಹರಳುಗಳನ್ನು ಧರಿಸಲು ಸೂಚಿಸಲಾಗಿದೆ. ಮಕರ ರಾಶಿ. ಈ ರಾಶಿಯವರ ಅಧಿಪತಿ ಶನಿ. ನೀಲಮಣಿಗಳನ್ನು ಧರಿಸಬೇಕಾಗುತ್ತದೆ. ಕುಂಭರಾಶಿ. ಈ ರಾಶಿಚಕ್ರ ಚಿಹ್ನೆಗಳ ಅಧಿಪತಿ ಶನಿ ಗ್ರಹ. ಈ ರಾಶಿಯವರು ನೀಲಮಣಿಗಳನ್ನು ಧರಿಸಬೇಕು ಎಂದು ಹೇಳಲಾಗುತ್ತದೆ. ಮೀನರಾಶಿ. ಈ ರಾಶಿಚಕ್ರದ ಅಧಿಪತಿ ರಾಹು ಮತ್ತು ಶನಿ. ಆದ್ದರಿಂದ ಮೀನರಾಶಿಯವರು ಹಳದಿ ಹರಳು, ಮುತ್ತುಗಳನ್ನು ಹಾಗೂ ಹವಳವನ್ನು ಧರಿಸಲು ಸೂಚಿಸಲಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.